ನಮಸ್ಕಾರ ಸ್ನೇಹಿತರೆ, ಪ್ರಮೀಳಾ ಟಾಕ್ಸ್ಗೆ ಸ್ವಾಗತ. ಜುಲೈ 25ರಲ್ಲಿ ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಬಂದಿರುವ ಕಾಮಿಕಾ ಅಥವಾ ಕಾಮದ ಏಕಾದಶಿಯ ಬಗ್ಗೆ ಈ ವಿಡಿಯೋ. ಸ್ನೇಹಿತರೆ, ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಪೂರ್ತಿ ನೋಡಿ. ಈ ಏಕಾದಶಿಯನ್ನು ನೀವು ಆಚರಣೆ ಮಾಡಿದರೆ ಅಪಾರವಾದ ಪುಣ್ಯ ಫಲ ನಿಮ್ಮದಾಗುತ್ತೆ. ಪದ್ಮಪುರಾಣದಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಧರ್ಮರಾಯನಿಗೆ ತಿಳಿಸಿದಂತಹ ಏಕಾದಶಿ ವ್ರತದ ಮಹತ್ವವನ್ನು ನಾನು ನಿಮಗೆ ಈಗ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ತಿಂಗಳಲ್ಲಿ 2 ಏಕಾದಶಿಗಳು ಬರುತ್ತೆ. ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಮೊದಲ ಏಕಾದಶಿಯನ್ನು ನಾವು ಈಗಾಗಲೇ ಆಚರಿಸಿದ್ದೀವಿ. ಈಗ ಕೃಷ್ಣ ಪಕ್ಷದಲ್ಲಿ ಏಕಾದಶಿ ಬಂದಿದೆ. ಅದನ್ನು ಕಾಮಿಕಾ ಅಥವಾ ಕಾಮದ ಏಕಾದಶಿ ಅಂತ ಕರಿತೀವಿ. ಕೋರಿದ ಕೋರಿಕೆಗಳನ್ನು ಈಡೇರಿಸುವಂತಹ ವ್ರತ ಈ ಕಾಮಿಕಾ ಏಕಾದಶಿ ವ್ರತ. ಈ ದಿನ ಶ್ರೀಮನ್ನಾರಾಯಣನನ್ನು ಶ್ರದ್ಧಾಭಕ್ತಿಯಿಂದ ಯಾರು ಪೂಜಿಸ್ತಾರೋ ಅವರ ಕೋರಿದ ಕೋರಿಕೆಗಳೆಲ್ಲ ನೆರವೇರುತ್ತೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ. ಹಾಗಾದರೆ ಬನ್ನಿ, ಈ ಏಕಾದಶಿ ಯಾವಾಗ ಬಂದಿದೆ, ಇದರ ಮಹತ್ವವೇನು, ಹೇಗೆ ಈ ವ್ರತವನ್ನು ಆಚರಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. 2025 ಜುಲೈ 20ನೇ ತಾರೀಕು ಭಾನುವಾರ 10:56 ಏಕಾದಶಿ ತಿಥಿ ಪ್ರಾರಂಭವಾಗಿ ಜುಲೈ 21ನೇ ತಾರೀಕು ಸೋಮವಾರ ಬೆಳಗ್ಗೆ 8:29 ಅಂತ್ಯವಾಗುತ್ತೆ. ಸ್ನೇಹಿತರೆ, ಹಾಗಾದರೆ ನಾವು ಯಾವಾಗಲೂ ಈ ವ್ರತಕ್ಕೆ ಸೂರ್ಯೋದಯ ಸಮಯವನ್ನು ಗಣನೆಗೆ ತೆಗೆದುಕೊಂಡು 21ನೇ ತಾರೀಕು ಸೋಮವಾರದಂದು ಕಾಮಿಕಾ ಏಕಾದಶಿಯನ್ನು ಆಚರಿಸ್ಕೋಬೇಕು. ಏಕಾದಶಿ ವ್ರತವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಆಚರಿಸ್ಕೊಂಡ್ರೆ ನಿಮಗೆ ದುಪ್ಪಟ್ಟು ಫಲ ನಿಮ್ಮದಾಗುತ್ತೆ. ಈ ದಿನ ಬ್ರಾಹ್ಮಿ ಮುಹೂರ್ತ 4:30 5:18 ಇದೆ. ಈ ಸಮಯದಲ್ಲಿ ಆಚರಿಸ್ಕೊಳ್ಳಿ. ಬೈ ಚಾನ್ಸ್ ಈ ಸಮಯದಲ್ಲಿ ನಿಮಗೆ ಆಚರಿಸ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಬೆಳಗ್ಗೆ 5:30 7:40 ಒಳಗೆ ಪೂಜೆ ಮಾಡ್ಕೊಳ್ಳಿ. ಯಾಕಂದರೆ ಬೆಳಗ್ಗೆನೇ ಯಾಕೆ ಪೂಜೆ ಮಾಡ್ಕೋಬೇಕು ಅಂದರೆ 21ನೇ ತಾರೀಕು ಸೋಮವಾರ ಬೆಳಗ್ಗೆ 8:29 ಏಕಾದಶಿ ತಿಥಿ ಅಂತ್ಯವಾಗುತ್ತೆ. ಅದಲ್ಲದೆ ಸೋಮವಾರ ಬೆಳಗ್ಗೆ 7:41 9:16 ರಾಹುಕಾಲ ಇರೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪೂಜೆಯನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಈ ದಿನ ರೋಹಿಣಿ ನಕ್ಷತ್ರ ಬಂದಿದೆ. ಸಾಮಾನ್ಯವಾಗಿ ರೋಹಿಣಿ ನಕ್ಷತ್ರದ ದಿನ ಏಕಾದಶಿ ಬಂದರೆ ಅತ್ಯಂತ ಶ್ರೇಷ್ಠವಾದ ಫಲಗಳು ನಿಮ್ಮದಾಗುತ್ತೆ. ಚಾತುರ್ಮಾಸದಲ್ಲಿ ಬರುತ್ತಿರುವ 2ನೇ ಏಕಾದಶಿ ಇದಾಗಿದೆ. ಈ ಏಕಾದಶಿಯ ಮಹತ್ವ ಮತ್ತು ಈ ಏಕಾದಶಿಯನ್ನು ಆಚರಿಸಿದರೆ ಬರುವಂಥ ಪುಣ್ಯ ಫಲದ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮರು ಧರ್ಮರಾಯನಿಗೆ ಹೇಳಿರೋದು ಅಂತ ಪದ್ಮಪುರಾಣದಲ್ಲಿ ಹೇಳಲಾಗಿದೆ. ಭೂದಾನ ಶ್ರೇಷ್ಠ ದಾನ. ನದಿ ಮತ್ತು ಪರ್ವತಗಳು ಎಲ್ಲ ಇರುವಂತಹ ಭೂಮಿಯನ್ನು ದಾನ ಮಾಡಿದರೆ ಸಿಗುವಂಥ ಪುಣ್ಯಫಲ ಈ ಏಕಾದಶಿಯನ್ನು ಆಚರಿಸಿದರೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಕೇದಾರದಲ್ಲಿ ನದಿಯಲ್ಲಿ ಸ್ನಾನ ಮಾಡಿದರೆ ಸಿಗುವ ಪುಣ್ಯಫಲ ಈ ಏಕಾದಶಿಯನ್ನು ಕಾಮಿಕಾ ಏಕಾದಶಿಯನ್ನು ಆಚರಿಸಿದರೆ ಸಿಗುತ್ತೆ. ಪುರಾಣಗಳ ಪ್ರಕಾರ ಈ ಏಕಾದಶಿಯನ್ನು ಆಚರಿಸಿದರೆ ಎಲ್ಲ ದೇವತೆಗಳ, ನಾಗರರ, ಕಿನ್ನರರ, ಪಿತೃಗಳ ಆಶೀರ್ವಾದ ನಮ್ಮದಾಗುತ್ತೆ ಅಂತ ಹೇಳಿದ್ದಾರೆ. ಹಿಂದೆ ರಾಜ ಮಹಾರಾಜರಿಗೆ ಮಾತ್ರ ಮಾಡಲು ಸಾಧ್ಯವಾದ ವಾಜಪೇಯಿ ಯಜ್ಞವನ್ನು ಮಾಡಿದರೆ ಏನು ಪುಣ್ಯಫಲ ಸಿಗುತ್ತೋ ಈ ಕಾಮದ ಏಕಾದಶಿಯನ್ನು ಆಚರಿಸಿದರೆ, ಉಪವಾಸವಿದ್ದರೆ ಅಷ್ಟು ಪುಣ್ಯಫಲ ಸಿಗುತ್ತೆ ಅಂತ ಹೇಳಲಾಗಿದೆ. ಪದ್ಮಪುರಾಣದ ಪ್ರಕಾರ ಆಷಾಢದಲ್ಲಿ ಕಾಮಿಕಾ ಏಕಾದಶಿಯನ್ನು ಆಚರಿಸುವವರು ತಮ್ಮ ಪೂರ್ವಜರಿಗೆ ಸ್ವರ್ಗದಲ್ಲಿ ಅಮೃತವನ್ನು ಕುಡಿಯಲು ಅನುಕೂಲ ಮಾಡಿಕೊಟ್ಟಂತೆ. ಈ ಏಕಾದಶಿಯನ್ನು ಆಚರಿಸಿದರೆ ಬ್ರಹ್ಮಹತ್ಯ ಪಾಪ ಸೇರಿದಂತೆ ಸಮಸ್ತ ಪಾಪಗಳು ತೊಲಗಿ ಹೋಗ್ತವೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ವ್ರತವನ್ನು ಹೇಗೆ ಮಾಡ್ಕೋಬೇಕು ಅಂತಂದರೆ, ಬೆಳಗ್ಗೆ ಎದ್ದು ಮನೆಯನ್ನೆಲ್ಲ ಸ್ವಚ್ಛ ಮಾಡ್ಕೊಳ್ಳಿ. ಮನೇನ ಒರೆಸ್ಕೋತೀರಲ್ವಾ, ಆಗ ನೀವು ಆ ಮನೆಯನ್ನು ಒರೆಸುವ ನೀರಿನೊಳಕ್ಕೆ ಗಂಜಲ, ಸ್ವಲ್ಪ ಕಲ್ಲುಪ್ಪು, ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡು ಮನೆಯನ್ನು ಸ್ವಚ್ಛ ಮಾಡ್ಕೊಳ್ಳಿ. ಇದರಿಂದ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಮನೆಯಿಂದ ಆಚೆ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ.
ನಂತರ ತಲೆ ಸ್ನಾನ ಮಾಡಿಕೊಂಡು ದೇವರ ಮನೆಯನ್ನು ಶುದ್ಧಿ ಮಾಡಿಕೊಂಡು, ನೀವು ದೇವರ ಮನೆಯಲ್ಲೇ ಆದರೂ ಪೂಜೆ ಮಾಡ್ಕೋಬೋದು, ಅಥವಾ ಪೀಠವನ್ನು ಹಾಕ್ಕೊಂಡು ಪೂಜೆ ಮಾಡ್ಕೋತೀವಿ ಅಂದರೆ ಪೀಠವನ್ನು ಹಾಕುವಂತಹ ಸ್ಥಳವನ್ನು ಸ್ವಚ್ಛ ಮಾಡಿಕೊಂಡು ನಂತರ ಪೀಠವನ್ನು ಹಾಕ್ಕೊಂಡು ಅದರ ಮೇಲೆ ಫೋಟೋ ವಿಗ್ರಹಗಳನ್ನು ಅಲಂಕಾರ ಮಾಡ್ಕೋಬೇಕಾಗತ್ತೆ. ಲಕ್ಷ್ಮೀನಾರಾಯಣರ ಫೋಟೋವನ್ನು ಇಟ್ಕೊಳ್ಳಿ. ಲಕ್ಷ್ಮೀನಾರಾಯಣರ ಫೋಟೋ ಇಲ್ಲ ಅಂದರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಫೋಟೋವನ್ನು ಇಟ್ಕೊಳ್ಳಿ. ನೋಡಿ, ಯಾವಾಗಲೂ ನಾರಾಯಣರೊಬ್ಬರನ್ನೇ ಅಥವಾ ವೆಂಕಟೇಶ್ವರ ಸ್ವಾಮಿಯನ್ನು ಒಬ್ಬರನ್ನೇ ಪೂಜಿಸಬಾರ್ದು. ಯಾವಾಗಲೂ ಲಕ್ಷ್ಮೀ ಸಮೇತ ನಾರಾಯಣನನ್ನು ಪೂಜಿಸಬೇಕು. ನಿಮ್ಮಲ್ಲಿ ಲಕ್ಷ್ಮೀನಾರಾಯಣರ ವಿಗ್ರಹಗಳಿದ್ದರೆ ಇಟ್ಕೊಳ್ಳಿ, ಇಲ್ಲ ಅಂದರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ವಿಗ್ರಹಗಳಿದ್ದರೂ ಇಟ್ಕೊಂಡು ನೀವು ಬೇಕಾದರೆ ಅಭಿಷೇಕವನ್ನು ಮಾಡ್ಕೋಬಹುದು. ನಂತರ ಹೂಗಳಿಂದ ಅಲಂಕಾರವನ್ನು ಮಾಡ್ಕೊಳ್ಳಿ. ನೈವೇದ್ಯಕ್ಕಾಗಿ ಹಣ್ಣು ಮತ್ತು ಹಾಲನ್ನು ಇಟ್ಕೋಬೋದು, ಅಥವಾ ತಂಬಿಟ್ಟನ್ನು ಕೂಡ ಇಟ್ಕೋಬಹುದು. ಈ ದಿನ ಅಕ್ಕಿ ಹಿಟ್ಟಿನ ಅಥವಾ ತಂಬಿಟ್ಟಿನ ದೀಪಗಳನ್ನು ಇಟ್ಟು ತುಪ್ಪದ ದೀಪಗಳನ್ನು ಬೆಳೆದರೆ ತುಂಬ ಪುಣ್ಯ ಫಲ. ಈ ರೀತಿ ದೀಪಗಳನ್ನು ನೀವು 2, 5, 7 ಈ ರೀತಿ ಇಟ್ಕೋಬಹುದು. ಗಣೇಶನ ವಿಗ್ರಹವನ್ನು ಇದ್ದರೆ ಇಟ್ಕೋಬೇಕು. ಎಲ್ಲ ಪೂಜೆಗಳಿಗೂ ಮೊದಲು ವಿನಾಯಕನನ್ನು ಪೂಜೆ ಮಾಡಿಕೊಂಡೇ ನಂತರ ನಮ್ಮ ಕುಲದೇವರನ್ನು ಪೂಜೆ ಮಾಡಿಕೊಂಡು ನಂತರ ಏಕಾದಶಿ ವ್ರತವನ್ನು ಮಾಡ್ಕೋಬೇಕು. ಲಕ್ಷ್ಮೀನಾರಾಯಣರ ಬಗ್ಗೆ ಅದಕ್ಕಿಂತ ಮೊದಲು ವಿನಾಯಕನಿಗೆ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಥವಾ ಓಂ ಗಂ ಗಣಾಧಿಪತಯೇ ನಮಃ ಈ ರೀತಿ ಹೇಳ್ಕೊಂಡು ವಿಗ್ರಹವನ್ನು ಮುಟ್ಕೊಂಡು ಸ್ವಾಮಿಯನ್ನು ಆವಾಹಯಾಮಿ ಅಂತ ಹೇಳಿಕೊಂಡು ಆಹ್ವಾನಿಸಿಕೊಂಡು ವಿನಾಯಕನನ್ನು ಪೂಜೆ ಮಾಡಿದ ನಂತರ ಲಕ್ಷ್ಮೀನಾರಾಯಣರನ್ನು ಆಹ್ವಾನಿಸ್ಕೊಳ್ಬೇಕು. ಲಕ್ಷ್ಮೀನಾರಾಯಣರನ್ನು ವಿಗ್ರಹಗಳನ್ನು ಮುಟ್ಕೊಂಡು ಅಥವಾ ಫೋಟೋವನ್ನು ಮುಟ್ಕೊಂಡು ನಿಮಗೆ ಬರುವಂತಹ ಮಂತ್ರವನ್ನು ಹೇಳಿಕೊಂಡು ಆಹ್ವಾನಿಸ್ಕೊಳ್ಳಿ. ಇಲ್ಲವೇನೂ ಬರಲ್ಲ ಅಂತಂದರೆ ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ತಾವು ಬಂದು ಈ ಪೀಠವನ್ನು ಅಲಂಕರಿಸಿ ನಾನು ನಿಮ್ಮ ಪೂಜೆಯನ್ನು ಮಾಡ್ಕೋಬೇಕು ಅಂತ ಶ್ರದ್ಧಾಭಕ್ತಿಯಿಂದ ಹೇಳ್ಕೊಳ್ಳಿ. ಇಲ್ಲಿ ಎಲ್ಲದಕ್ಕಿಂತ ಭಕ್ತಿ ಮುಖ್ಯ ಸ್ನೇಹಿತರೆ. ಹಿಟ್ಟಿನ ದೀಪನೂ ಅಷ್ಟೇ 7 ಮಾಡ್ಕೋಬೇಕು ಅಂತೇನಿಲ್ಲ, 1 ಮಾಡಿಕೊಂಡ್ರೂ ತುಪ್ಪದ ದೀಪವನ್ನು ಹಚ್ಕೊಳ್ಳಿ. ಬಟ್ ಎಲ್ಲದಕ್ಕಿಂತ ನಿಮ್ಮ ಭಕ್ತಿ ಮುಖ್ಯ. ಈ ದಿನ ಸ್ವಾಮಿಯನ್ನು ನೀವು ಯಾವ ಹೂಗಳಿಂದ ಪೂಜಿಸ್ಕೊಂಡ್ರೂ ತುಳಸಿ ದಳಗಳಿಂದ ಪೂಜಿಸಿದ್ರೇ ನಿಮಗೆ ಹೆಚ್ಚು ಪುಣ್ಯ ಫಲ. ಈ ಕಾಮಿಕಾ ಏಕಾದಶಿ ದಿನ ತುಳಸಿ ದಳಗಳನ್ನು ಸ್ವಾಮಿಗೆ ಸಮರ್ಪಿಸಿಕೊಂಡು ತುಳಸಿ ದಳಗಳಿಂದ ಸ್ವಾಮಿಯನ್ನು ಆರಾಧಿಸುವುದರಿಂದ ನೀವು ಚಿನ್ನ, ಬೆಳ್ಳಿ, ಮುತ್ತು, ರತ್ನ, ಪುಷ್ಪರಾಗ, ಆಭರಣಗಳು, ವಜ್ರ, ನೀಲಂ, ಗೋಮತಿ ಕೊಂಬುಗಳಿಂದ ಪೂಜಿಸಿದರೆ ಸ್ವಾಮಿ ಎಷ್ಟು ಸಂತೃಪ್ತರಾಗ್ತಾರೋ, ಈ ದಿನ ನೀವು ತುಳಸಿ ಎಲೆಗಳಿಂದ ಸ್ವಾಮಿಯನ್ನು ಪೂಜಿಸಿದ್ರು ಅಷ್ಟು ಸಂತೃಪ್ತರಾಗ್ತಾರೆ, ಪ್ರಸನ್ನರಾಗ್ತಾರೆ. ಅದಕ್ಕೆ ಈ ದಿನ ಆದಷ್ಟು ತುಳಸಿ ದಳಗಳಿಂದ ಸ್ವಾಮಿಯನ್ನು ಪೂಜೆ ಮಾಡ್ಕೊಳ್ಳಿ. ಈ ತುಳಸಿ ದಳಗಳಿಂದ ಮತ್ತು ಅಕ್ಷತೆಯಿಂದ ಸ್ವಾಮಿಯನ್ನು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಶ್ರೀಹರಿ ಸ್ತೋತ್ರ, ದಶಾವತಾರ ಸ್ತೋತ್ರ ಇವುಗಳನ್ನ ಹೇಳ್ಕೊಂಡು ಯಾವುದಾದ್ರೂ ಹೇಳ್ಕೊಂಡು ಪೂಜೆ ಮಾಡ್ಕೋಬಹುದು. ನಿಮ್ಗೆ ಇದು ಯಾವುದೂ ಬರಲ್ಲಪ್ಪ ಅಂತಂದರೆ ಅಕ್ಷತೆ ತುಳಸಿ ದಳಗಳಿಂದ ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಅಂತ 108 ಬಾರಿ 1001 ಸರ್ತಿ ಪಠಿಸ್ಕೊಂಡು ಅರ್ಚನೆಯನ್ನು ಮಾಡ್ಕೊಳ್ಳಿ. ಈ ದಿನ ನೀವು ತುಳಸಿ ಅಮ್ಮನ ಮುಂದೆ ದೀಪಗಳನ್ನು ಇಟ್ಟು ಪೂಜೆ ಮಾಡೋದನ್ನು ಮರಿಬೇಡಿ. ಈ ದಿನ ಸ್ವಾಮಿಯನ್ನು ತುಳಸಿ ದಳಗಳಿಂದ ಭಕ್ತಿಯಿಂದ ಅರ್ಪಿಸಿದರೆ ಮುಕ್ತಿ ಸಿಗುತ್ತೆ. ಆದರೆ ಈ ತುಳಸಿ ದಳಗಳನ್ನ ಕೊಯ್ಯೋವಾಗ ನೀವು ಒಂದನ್ನು ಗಮನದಲ್ಲಿ ಇಟ್ಕೋಬೇಕು. ಶುಕ್ರವಾರ ಮತ್ತು ಮಂಗಳವಾರಗಳಂದು ತುಳಸಿ ದಳಗಳನ್ನು ಕೊಯ್ಯಬಾರ್ದು. ಮತ್ತು ಮುಸ್ಸಂಜೆ ಹೊತ್ತಿನಲ್ಲಿ ತುಳಸಿ ದಳಗಳನ್ನು ಕೀಳಬಾರ್ದು ಗಿಡದಿಂದ. ನಂತರ ನೀವು ದಿನ ಪೂಜೆ ಮಾಡುವಂತಹ ತುಳಸಿ ಗಿಡದಿಂದ ತುಳಸಿ ದಳಗಳನ್ನು ಕೀಳಬಾರ್ದು, ಕೊಯ್ಯಬಾರ್ದು. ಅದಕ್ಕೆ ಅಂತ ಮತ್ತೊಂದು ಪಾಟ್ನಲ್ಲಿ ಅಥವಾ ಮತ್ತೊಂದು ಜಾಗದಲ್ಲಿ ಬೇರೆ ಕಡೆ ಹಾಕಿ ತುಳಸಿ ಗಿಡಗಳನ್ನು ಬೆಳೆಸ್ಕೊಳ್ಳಿ. ನೀವು ಈ ದಿನ ಗೋವಿಂದ ನಾಮಗಳನ್ನು ಕೂಡ ಹೇಳ್ಕೋಬೋದು. ಈ ದಿನ ಗೋಪೂಜೆ ಮಾಡಿ ಅಕ್ಕಿ, ಬೆಲ್ಲ, ತೆಂಗಿನಕಾಯಿ ತಿನ್ನಿಸಿದ್ರೆ ಬಹಳ ಒಳ್ಳೆಯದು, ಬಹಳ ಪುಣ್ಯ ಫಲ ನಿಮ್ಮದಾಗುತ್ತೆ. ಸ್ನೇಹಿತರೆ, ಜುಲೈ 22ನೇ ತಾರೀಕು ಮಂಗಳವಾರ 7 ಗಂಟೆ 5 ನಿಮಿಷಕ್ಕೆ ದ್ವಾದಶಿ ತಿಥಿ ಮುಗಿಯುತ್ತೆ. ಮುಗಿಯೋದ್ರೊಳಗಡೆ ನೀವು ಸ್ವಾಮಿಗೆ ಮತ್ತೆ ನೈವೇದ್ಯವನ್ನು ಇಟ್ಟು ಪೂಜೆ ಮಾಡಿ ನಂತರ ನೀವು ಉಪವಾಸವನ್ನು ವಿರಮಿಸಬೇಕು. ನಮಗೆ ಉಪವಾಸ ಇರೋಕ್ಕಾಗಲ್ಲ ಅನ್ನೋರು
ಹಣ್ಣು ಮತ್ತು ಹಾಲನ್ನು ತಗೋಬಹುದು. ಅದು ಆಗಲನವರು ಅಟ್ಲೀಸ್ಟ್ ನಾನ್ ವೆಜ್ ತಿನ್ನಬೇಡಿ, ಆ 2-3 ಡೇಸು ನಾನ್ ವೆಜ್ ತಿನ್ನಬೇಡಿ, ಸಾತ್ವಿಕ ಆಹಾರವನ್ನು ಸೇವಿಸಿ. ಇಷ್ಟು ಪೂಜೆ ಮಾಡೋಕ್ಕಾಗಲ್ಲ, ನಾವು ಕೆಲ್ಸಕ್ಕೆ ಹೋಗ್ತೀವಿ ಅಥವಾ ಮಾಡೋಕ್ಕಾಗಲ್ಲ ಅನ್ನೋರು